ವರದಿ ಜಾರಿಗೆ ಮನಸ್ಸು ಮಾಡಿದ್ದಾರಂತೆ. ಶೀಘ್ರವೇ ವರದಿ ಜಾರಿ ಮಾಡ್ತೀನಿ ಅಂತಿದ್ದಕ್ಕೆ ಪಕ್ಷದಲ್ಲೇ ಕೆಲವರು ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಕೂಡ ಇದೆ. ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ? ನೆನ್ನೆ ಕೂಡ ಹೇಳ್ತೀನಿ, ಇದರಲ್ಲಿ ದೊಡ್ಡ ಒಂದು ಕ್ರಾಂತಿ ಆಗುವಂಥ ಸಾಧ್ಯತೆ ಇದೆ. ಏನದು ಹೇಳ್ತೀನಿ, ಈ ರಿಪೋರ್ಟ್ ನೋಡಿ. ಶೀಘ್ರವೇ ಜಾರಿಯಾಗಲಿದೆ ಜಾತಿ ಗಣತಿ ವರದಿ. ಸಿಎಂ ಸಿದ್ದರಾಮಯ್ಯ ನಡೆಗೆ ಸ್ವಪಕ್ಷೀಯರ ಕಿಡಿ. ಆ ವಿರೋಧ ಪಕ್ಷಗಳ ವಿರೋಧ. ಈ ಕಡೆ ಸ್ವಪಕ್ಷದಲ್ಲೂ ಪ್ರಭಾವಿ ಜಾತಿ ಮುಖಂಡರ ವಿರೋಧ. ಆದರೂ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇಂದಲ್ಲ ನಾಳೆ ವರದಿ ಜಾರಿ ಮಾಡ್ತೇನೆ ಅಂತ ಸಿಎಂ ಗುಡುಗಿದ್ದಾರೆ. ಜಾತಿ ಗಣತಿ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯವರು 1,08,00,000, ಪರಿಶಿಷ್ಟ ಪಂಗಡದವರು 42 ಲಕ್ಷ, ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಮರಾಠರು 16 ಲಕ್ಷ, ಈಡಿಗರು 14 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ಬೆಸ್ತರು 14 ಲಕ್ಷ 50,000, ಕ್ರೈಸ್ತರು 12 ಲಕ್ಷದಷ್ಟಿದ್ದಾರೆ ಎನ್ನಲಾಗ್ತಿದೆ. ಸಿದ್ದು ಜಾತಿ ದಾಳಕ್ಕೆ ಕರಂದ್ಲಾಜೆ ಸಿಡಿಮಿಡಿ. ಸಿದ್ದರಾಮಯ್ಯನವ್ರದ್ದು ಬಹಳ ಸ್ಪಷ್ಟ ಇದೆ, ಒಡೆದು ಆಳುವಂಥ ನೀತಿ. ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದರು, ನಾವು ಚರಿತ್ರೆಯನ್ನು ಓದ್ತೀವಿ. ಆದರೆ ಆ ಮಾನಸಿಕತೆ ಇರುವಂಥ ವ್ಯಕ್ತಿ ಯಾರು ಅಂದರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದಲ್ಲಿ ಜಾತಿಯನ್ನು ನೋಡಿಬೇಕು. ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳು, ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳು, ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು, ಯಾವ್ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳ ಮೂಲಕ ಪರಸ್ಪರನ್ನು ಹೊಡಿಬೇಕು. ಇದು ಸಿದ್ದರಾಮಯ್ಯನವರ ತಂತ್ರ. ಅದಕ್ಕಾಗಿ ಇವತ್ತು ಆ ರೀತಿಯ ಒಂದು ಪ್ಲಾನನ್ನು ಅವ್ರು ಮಾಡಿದ್ದಾರೆ. ಜಾತಿ ಗಣತಿ ಬಗ್ಗೆ ಯಾರ್ದು ವಿರೋಧ ಇಲ್ಲ. ಆದರೆ ಇಷ್ಟೇ, ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ನಾನು ಹಿಂದೆನೂ ಕೂಡ ಪದೇ ಹೇಳಿದ್ದೀನಿ. ರಾಜ್ಯ ಸರ್ಕಾರ ಈ ಸಮೀಕ್ಷೆಗೆ 2014-15ನೇ ಸಾಲಿನಿಂದ 2016-17ನೇ ಸಾಲಿನವರೆಗೆ 206 ಕೋಟಿ 84 ಲಕ್ಷ ನಿಗದಿಪಡಿಸಿದ್ದು, ಅದರಲ್ಲಿ 192.79 ಕೋಟಿ ಬಿಡುಗಡೆ ಮಾಡಿದೆ. ವರದಿ ಸಿದ್ಧಪಡಿಸಲು 158.47 ಕೋಟಿ ವೆಚ್ಚ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರ ತಲೆಯಲ್ಲಿ ಏನಿದೆ ಅಂತ ಬಹುಶಃ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇವರು ಲಿಂಗಾಯತರು, ಒಕ್ಕಲಿಗರು ಮಾಡಬೇಡಿ, ನಾವು ಹೆಚ್ಚಾಗ್ತೀವಿ ಕಡಿಮೆ ಆಗ್ತೀವಿ ಅಲ್ಲ. ಶೋಭಾ ಕರಂದ್ಲಾಜೆ ಒಂದು ಮಾತನ್ನು ಹೇಳಿದರು, ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿ, ಲಿಂಗಾಯತರಲ್ಲಿ ಎಷ್ಟು ಉಪಜಾತಿ, ಕುರುಬರಲ್ಲಿ ಎಷ್ಟು ಉಪಜಾತಿ, ದಲಿತರಲ್ಲಿ ಮತ್ತೆ ಏನಿದೆ, ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಅತಿ ಹಿಂದುಳಿದ ವರ್ಗಗಳು ಅಂತ ಮಾನ್ಯ ಮಾಡಲಾಗತ್ತೆ. ಜಾತಿ ದೊಡ್ಡದರಲ್ಲಿ ಬಂದಿರ್ಬೋದು, ಆದರೆ ಅವ್ರಿಗೇನು ತಲುಪ್ತಾ ಇಲ್ಲ. ಅದನ್ನು ಒಂದು ಸ್ಪೆಷಲ್ ಕ್ಯಾಟಗರಿ, ಅತಿ ಒಂದು ಸಾಕಷ್ಟು ಜಾತಿಗಳು ಸಿಕ್ಕಿದೆ, ಒಂದು 800 ಜಾತಿ ಸಿಕ್ಕಿದೆ. ಹಾಗಿದ್ರೆ ಇದು ಲಿಂಗಾಯತ ವಿರೋಧಿನ, ಒಕ್ಕಲಿಗ ವಿರೋಧಿನ ಅಂತ ಪ್ರಶ್ನೆಗಳಲ್ವ ಬರ್ತಾ ಇರೋದು. ನಮ್ಮನ್ನು ಕಡಿಮೆ ಮಾಡ್ತಾರೆ. ನೋ, ಸಿದ್ದರಾಮಯ್ಯನವರು ತಲೆಯಲ್ಲಿ ಏನು ನಡೀತಾ ಇದೆ ಅಂತ ಕರೆಕ್ಟಾಗಿ ಹೊರ ಬಂದಾಗ BJPನೂ ಶಾಕ್ ಆಗುತ್ತೆ, ಕಾಂಗ್ರೆಸ್ನೂ ಶಾಕ್ ಆಗುತ್ತೆ. ಹೇಳ್ಬಿಡ್ತೀನಿ ಕೇಳಿ. ವರದಿ ಜಾರಿಗೆ ಮನಸ್ಸು ಮಾಡಿದ್ದಾರಂತೆ. ಶೀಘ್ರವೇ ವರದಿ ಜಾರಿ ಮಾಡ್ತೀನಿ ಅಂತಿದ್ದಕ್ಕೆ ಪಕ್ಷದಲ್ಲೇ ಕೆಲವರು ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಕೂಡ ಇದೆ. ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ? ನೆನ್ನೆ ಕೂಡ ಹೇಳ್ತೀನಿ, ಇದರಲ್ಲಿ ದೊಡ್ಡ ಒಂದು ಕ್ರಾಂತಿ ಆಗುವಂಥ ಸಾಧ್ಯತೆ ಇದೆ. ಏನದು ಹೇಳ್ತೀನಿ, ಈ ರಿಪೋರ್ಟ್ ನೋಡಿ. ಶೀಘ್ರವೇ ಜಾರಿಯಾಗಲಿದೆ ಜಾತಿ ಗಣತಿ ವರದಿ. ಸಿಎಂ ಸಿದ್ದರಾಮಯ್ಯ ನಡೆಗೆ ಸ್ವಪಕ್ಷೀಯರ ಕಿಡಿ. ಆ ವಿರೋಧ ಪಕ್ಷಗಳ ವಿರೋಧ. ಈ ಕಡೆ ಸ್ವಪಕ್ಷದಲ್ಲೂ ಪ್ರಭಾವಿ ಜಾತಿ ಮುಖಂಡರ ವಿರೋಧ. ಆದರೂ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇಂದಲ್ಲ ನಾಳೆ ವರದಿ ಜಾರಿ ಮಾಡ್ತೇನೆ ಅಂತ ಸಿಎಂ ಗುಡುಗಿದ್ದಾರೆ. ಜಾತಿ ಗಣತಿ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯವರು 1,08,00,000, ಪರಿಶಿಷ್ಟ ಪಂಗಡದವರು 42 ಲಕ್ಷ, ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 73 ಲಕ್ಷ,
ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಮರಾಠರು 16 ಲಕ್ಷ, ಈಡಿಗರು 14 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ಬೆಸ್ತರು 14 ಲಕ್ಷ 50,000, ಕ್ರೈಸ್ತರು 12 ಲಕ್ಷದಷ್ಟಿದ್ದಾರೆ ಎನ್ನಲಾಗ್ತಿದೆ. ಸಿದ್ದು ಜಾತಿ ದಾಳಕ್ಕೆ ಕರಂದ್ಲಾಜೆ ಸಿಡಿಮಿಡಿ. ಸಿದ್ದರಾಮಯ್ಯ ಅವ್ರದ್ದು ಬಹಳ ಸ್ಪಷ್ಟ ಇದೆ, ಒಡೆದು ಆಳುವಂಥ ನೀತಿ. ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದರು, ನಾವು ಚರಿತ್ರೆಯನ್ನು ಓದ್ತೀವಿ. ಆದರೆ ಆ ಮಾನಸಿಕತೆ ಇರುವಂಥ ವ್ಯಕ್ತಿ ಯಾರು ಅಂದರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದಲ್ಲಿ ಜಾತಿಯನ್ನು ನೋಡಿಬೇಕು. ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳು, ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳು, ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು, ಯಾವ್ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳು, ಉಪಜಾತಿಗಳ ಮೂಲಕ ಪರಸ್ಪರನ್ನು ಹೊಡಿಬೇಕು. ಇದು ಸಿದ್ದರಾಮಯ್ಯನವರ ತಂತ್ರ. ಅದಕ್ಕಾಗಿ ಇವತ್ತು ಆ ರೀತಿಯ ಒಂದು ಪ್ಲಾನನ್ನು ಅವ್ರು ಮಾಡಿದ್ದಾರೆ. ಜಾತಿ ಗಣತಿ ಬಗ್ಗೆ ಯಾರ್ದು ವಿರೋಧ ಇಲ್ಲ, ಆದರೆ ಇಷ್ಟೇ ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ. ರಾಜ್ಯ ಸರ್ಕಾರ ಈ ಸಮೀಕ್ಷೆಗೆ 2014-15ನೇ ಸಾಲಿನಿಂದ 2016-17ನೇ ಸಾಲಿನವರೆಗೆ 206 ಕೋಟಿ 84 ಲಕ್ಷ ನಿಗದಿಪಡಿಸಿದ್ದು, ಅದರಲ್ಲಿ 192.79 ಕೋಟಿ ಬಿಡುಗಡೆ ಮಾಡಿದೆ. ವರದಿ ಸಿದ್ಧಪಡಿಸಲು 158.47 ಕೋಟಿ ವೆಚ್ಚ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರ ತಲೆಯಲ್ಲಿ ಏನಿದೆ ಅಂತ ಬಹುಶಃ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇವರು ಲಿಂಗಾಯತರು, ಒಕ್ಕಲಿಗರು ಮಾಡಬೇಡಿ, ನಾವು ಹೆಚ್ಚಾಗ್ತೀವಿ ಕಡಿಮೆ ಆಗ್ತೀವಿ ಅಲ್ಲ. ಶೋಭಾ ಕರಂದ್ಲಾಜೆ ಒಂದು ಮಾತನ್ನು ಹೇಳಿದರು, ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿ, ಲಿಂಗಾಯತರಲ್ಲಿ ಎಷ್ಟು ಉಪಜಾತಿ, ಕುರುಬರಲ್ಲಿ ಎಷ್ಟು ಉಪಜಾತಿ, ದಲಿತರಲ್ಲಿ ಮತ್ತೆ ಏನಿದೆ, ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಅತಿ ಹಿಂದುಳಿದ ವರ್ಗಗಳು ಅಂತ ಮಾನ್ಯ ಮಾಡಲಾಗತ್ತೆ. ಜಾತಿ ದೊಡ್ಡದರಲ್ಲಿ ಬಂದಿರ್ಬೋದು, ಆದರೆ ಅವ್ರಿಗೇನು ತಲುಪ್ತಾ ಇಲ್ಲ. ಅದನ್ನು ಒಂದು ಸ್ಪೆಷಲ್ ಕ್ಯಾಟಗರಿ, ಅತಿ ಒಂದು ಸಾಕಷ್ಟು ಜಾತಿಗಳು ಸಿಕ್ಕಿದೆ, ಒಂದು 800 ಜಾತಿ ಸಿಕ್ಕಿದೆ. ಹಾಗಿದ್ರೆ ಇದು ಲಿಂಗಾಯತ ವಿರೋಧಿನ, ಒಕ್ಕಲಿಗ ವಿರೋಧಿನ ಅಂತ ಪ್ರಶ್ನೆಗಳಲ್ವ ಬರ್ತಾ ಇರೋದು. ನಮ್ಮನ್ನು ಕಡಿಮೆ ಮಾಡ್ತಾರೆ. ನೋ, ಸಿದ್ದರಾಮಯ್ಯನವರು ತಲೆಯಲ್ಲಿ ಏನು ನಡೀತಾ ಇದೆ ಅಂತ ಕರೆಕ್ಟಾಗಿ ಹೊರ ಬಂದಾಗ BJPನೂ ಶಾಕ್ ಆಗುತ್ತೆ, ಕಾಂಗ್ರೆಸ್ನೂ ಶಾಕ್ ಆಗುತ್ತೆ. ಹೇಳ್ಬಿಡ್ತೀನಿ ಕೇಳಿ. ವರದಿ ಜಾರಿಗೆ ಮನಸ್ಸು ಮಾಡಿದ್ದಾರಂತೆ. ಶೀಘ್ರವೇ ವರದಿ ಜಾರಿ ಮಾಡ್ತೀನಿ ಅಂತಿದ್ದಕ್ಕೆ ಪಕ್ಷದಲ್ಲೇ ಕೆಲವರು ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಕೂಡ ಇದೆ. ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ? ನೆನ್ನೆ ಕೂಡ ಹೇಳ್ತೀನಿ, ಇದರಲ್ಲಿ ದೊಡ್ಡ ಒಂದು ಕ್ರಾಂತಿ ಆಗುವಂಥ ಸಾಧ್ಯತೆ ಇದೆ. ಏನದು ಹೇಳ್ತೀನಿ, ಈ ರಿಪೋರ್ಟ್ ನೋಡಿ. ಶೀಘ್ರವೇ ಜಾರಿಯಾಗಲಿದೆ ಜಾತಿ ಗಣತಿ ವರದಿ. ಸಿಎಂ ಸಿದ್ದರಾಮಯ್ಯ ನಡೆಗೆ ಸ್ವಪಕ್ಷೀಯರ ಕಿಡಿ. ಆ ವಿರೋಧ ಪಕ್ಷಗಳ ವಿರೋಧ. ಈ ಕಡೆ ಸ್ವಪಕ್ಷದಲ್ಲೂ ಪ್ರಭಾವಿ ಜಾತಿ ಮುಖಂಡರ ವಿರೋಧ. ಆದರೂ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇಂದಲ್ಲ ನಾಳೆ ವರದಿ ಜಾರಿ ಮಾಡ್ತೇನೆ ಅಂತ ಸಿಎಂ ಗುಡುಗಿದ್ದಾರೆ. ಜಾತಿ ಗಣತಿ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯವರು 1,08,00,000, ಪರಿಶಿಷ್ಟ ಪಂಗಡದವರು 42 ಲಕ್ಷ, ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಮರಾಠರು 16 ಲಕ್ಷ, ಈಡಿಗರು 14 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ಬೆಸ್ತರು 14 ಲಕ್ಷ 50,000, ಕ್ರೈಸ್ತರು 12 ಲಕ್ಷದಷ್ಟಿದ್ದಾರೆ ಎನ್ನಲಾಗ್ತಿದೆ. ಸಿದ್ದು ಜಾತಿ ದಾಳಕ್ಕೆ ಕರಂದ್ಲಾಜೆ ಸಿಡಿಮಿಡಿ. ಸಿದ್ದರಾಮಯ್ಯ ಅವ್ರದ್ದು ಬಹಳ ಸ್ಪಷ್ಟ ಇದೆ, ಒಡೆದು ಆಳುವಂಥ ನೀತಿ. ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದರು, ನಾವು ಚರಿತ್ರೆಯನ್ನು ಓದ್ತೀವಿ. ಆದರೆ ಆ ಮಾನಸಿಕತೆ ಇರುವಂಥ ವ್ಯಕ್ತಿ ಯಾರು ಅಂದರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದಲ್ಲಿ ಜಾತಿಯನ್ನು ನೋಡಿಬೇಕು. ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳು, ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳು, ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು, ಯಾವ್ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳು, ಉಪಜಾತಿಗಳ ಮೂಲಕ ಪರಸ್ಪರನ್ನು ಹೊಡಿಬೇಕು. ಇದು ಸಿದ್ದರಾಮಯ್ಯನವರ ತಂತ್ರ. ಅದಕ್ಕಾಗಿ ಇವತ್ತು ಆ ರೀತಿಯ ಒಂದು ಪ್ಲಾನನ್ನು ಅವ್ರು ಮಾಡಿದ್ದಾರೆ. ಜಾತಿ ಗಣತಿ ಬಗ್ಗೆ ಯಾರ್ದು ವಿರೋಧ ಇಲ್ಲ, ಆದರೆ ಇಷ್ಟೇ ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು,
ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ. ರಾಜ್ಯ ಸರ್ಕಾರ ಈ ಸಮೀಕ್ಷೆಗೆ 2014-15ನೇ ಸಾಲಿನಿಂದ 2016-17ನೇ ಸಾಲಿನವರೆಗೆ 206 ಕೋಟಿ 84 ಲಕ್ಷ ನಿಗದಿಪಡಿಸಿದ್ದು, ಅದರಲ್ಲಿ 192.79 ಕೋಟಿ ಬಿಡುಗಡೆ ಮಾಡಿದೆ. ವರದಿ ಸಿದ್ಧಪಡಿಸಲು 158.47 ಕೋಟಿ ವೆಚ್ಚ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರ ತಲೆಯಲ್ಲಿ ಏನಿದೆ ಅಂತ ಬಹುಶಃ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇವರು ಲಿಂಗಾಯತರು, ಒಕ್ಕಲಿಗರು ಮಾಡಬೇಡಿ, ನಾವು ಹೆಚ್ಚಾಗ್ತೀವಿ ಕಡಿಮೆ ಆಗ್ತೀವಿ ಅಲ್ಲ. ಶೋಭಾ ಕರಂದ್ಲಾಜೆ ಒಂದು ಮಾತನ್ನು ಹೇಳಿದರು. ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿ, ಲಿಂಗಾಯತರಲ್ಲಿ ಎಷ್ಟು ಉಪಜಾತಿ, ಕುರುಬರಲ್ಲಿ ಎಷ್ಟು ಉಪಜಾತಿ, ದಲಿತರಲ್ಲಿ ಮತ್ತೆ ಏನಿದೆ, ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಅತಿ ಹಿಂದುಳಿದ ವರ್ಗಗಳು ಅಂತ ಮಾನ್ಯ ಮಾಡಲಾಗತ್ತೆ. ಜಾತಿ ದೊಡ್ಡದರಲ್ಲಿ ಬಂದಿರ್ಬೋದು, ಆದರೆ ಅವ್ರಿಗೇನು ತಲುಪ್ತಾ ಇಲ್ಲ. ಅದನ್ನು ಒಂದು ಸ್ಪೆಷಲ್ ಕ್ಯಾಟಗರಿ, ಅತಿ ಒಂದು ಸಾಕಷ್ಟು ಜಾತಿಗಳು ಸಿಕ್ಕಿದೆ, ಒಂದು 800 ಜಾತಿ ಸಿಕ್ಕಿದೆ. ಹಾಗಿದ್ರೆ ಇದು ಲಿಂಗಾಯತ ವಿರೋಧಿನ, ಒಕ್ಕಲಿಗ ವಿರೋಧಿನ ಅಂತ ಪ್ರಶ್ನೆಗಳಲ್ವ ಬರ್ತಾ ಇರೋದು. ನಮ್ಮನ್ನು ಕಡಿಮೆ ಮಾಡ್ತಾರೆ. ನೋ, ಸಿದ್ದರಾಮಯ್ಯನವರು ತಲೆಯಲ್ಲಿ ಏನು ನಡೀತಾ ಇದೆ ಅಂತ ಕರೆಕ್ಟಾಗಿ ಹೊರ ಬಂದಾಗ BJPನೂ ಶಾಕ್ ಆಗುತ್ತೆ, ಕಾಂಗ್ರೆಸ್ನೂ ಶಾಕ್ ಆಗುತ್ತೆ. ಹೇಳ್ಬಿಡ್ತೀನಿ ಕೇಳಿ. ಸಿದ್ದರಾಮಯ್ಯ ವರದಿ ಜಾರಿಗೆ ಮನಸ್ಸು ಮಾಡಿದ್ದಾರಂತೆ. ಶೀಘ್ರವೇ ವರದಿ ಜಾರಿ ಮಾಡ್ತೀನಿ ಅಂತಿದ್ದಕ್ಕೆ ಪಕ್ಷದಲ್ಲೇ ಕೆಲವರು ವಿರೋಧ ವ್ಯಕ್ತಪಡಿಸುವ ಸಾಧ್ಯತೆ ಕೂಡ ಇದೆ. ಯಾಕೆ ಇಷ್ಟೊಂದು ಹಠಕ್ಕೆ ಬಿದ್ದಿದ್ದಾರೆ ಸಿದ್ದರಾಮಯ್ಯ? ನೆನ್ನೆ ಕೂಡ ಹೇಳ್ತೀನಿ, ಇದರಲ್ಲಿ ದೊಡ್ಡ ಒಂದು ಕ್ರಾಂತಿ ಆಗುವಂಥ ಸಾಧ್ಯತೆ ಇದೆ. ಏನದು ಹೇಳ್ತೀನಿ, ಈ ರಿಪೋರ್ಟ್ ನೋಡಿ. ಶೀಘ್ರವೇ ಜಾರಿಯಾಗಲಿದೆ ಜಾತಿ ಗಣತಿ ವರದಿ. ಸಿಎಂ ಸಿದ್ದರಾಮಯ್ಯ ನಡೆಗೆ ಸ್ವಪಕ್ಷೀಯರ ಕಿಡಿ. ಆ ವಿರೋಧ ಪಕ್ಷಗಳ ವಿರೋಧ. ಈ ಕಡೆ ಸ್ವಪಕ್ಷದಲ್ಲೂ ಪ್ರಭಾವಿ ಜಾತಿ ಮುಖಂಡರ ವಿರೋಧ. ಆದರೂ ಜಾತಿ ಗಣತಿ ವರದಿಯನ್ನ ಮಂಡನೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇಂದಲ್ಲ ನಾಳೆ ವರದಿ ಜಾರಿ ಮಾಡ್ತೇನೆ ಅಂತ ಸಿಎಂ ಗುಡುಗಿದ್ದಾರೆ. ಜಾತಿ ಗಣತಿ ವರದಿ ಪ್ರಕಾರ ಪರಿಶಿಷ್ಟ ಜಾತಿಯವರು 1,08,00,000, ಪರಿಶಿಷ್ಟ ಪಂಗಡದವರು 42 ಲಕ್ಷ, ಮುಸ್ಲಿಮರು 75 ಲಕ್ಷ, ಲಿಂಗಾಯತರು 73 ಲಕ್ಷ, ಒಕ್ಕಲಿಗರು 70 ಲಕ್ಷ, ಕುರುಬರು 45 ಲಕ್ಷ, ಮರಾಠರು 16 ಲಕ್ಷ, ಈಡಿಗರು 14 ಲಕ್ಷ, ವಿಶ್ವಕರ್ಮರು 15 ಲಕ್ಷ, ಬ್ರಾಹ್ಮಣರು 15 ಲಕ್ಷ, ಬೆಸ್ತರು 14 ಲಕ್ಷ 50,000, ಕ್ರೈಸ್ತರು 12 ಲಕ್ಷದಷ್ಟಿದ್ದಾರೆ ಎನ್ನಲಾಗ್ತಿದೆ. ಸಿದ್ದು ಜಾತಿ ದಾಳಕ್ಕೆ ಕರಂದ್ಲಾಜೆ ಸಿಡಿಮಿಡಿ. ಸಿದ್ದರಾಮಯ್ಯನವ್ರದ್ದು ಬಹಳ ಸ್ಪಷ್ಟ ಇದೆ, ಒಡೆದು ಆಳುವಂಥ ನೀತಿ. ಬ್ರಿಟಿಷರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದರು, ನಾವು ಚರಿತ್ರೆಯನ್ನು ಓದ್ತೀವಿ. ಆದರೆ ಆ ಮಾನಸಿಕತೆ ಇರುವಂಥ ವ್ಯಕ್ತಿ ಯಾರು ಅಂದರೆ ಅದು ಸಿದ್ದರಾಮಯ್ಯನವರು. ಕರ್ನಾಟಕ ರಾಜ್ಯದಲ್ಲಿ ಜಾತಿಯನ್ನು ನೋಡಿಬೇಕು. ಲಿಂಗಾಯತರಲ್ಲಿ ಎಷ್ಟು ಉಪಜಾತಿಗಳು, ಒಕ್ಕಲಿಗರಲ್ಲಿ ಎಷ್ಟು ಉಪಜಾತಿಗಳು, ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿಗಳು, ಯಾವ್ಯಾವ ಜಾತಿಯಲ್ಲಿ ಎಷ್ಟು ಉಪಜಾತಿಗಳ ಮೂಲಕ ಪರಸ್ಪರನ್ನು ಹೊಡಿಬೇಕು. ಇದು ಸಿದ್ದರಾಮಯ್ಯನವರ ತಂತ್ರ. ಅದಕ್ಕಾಗಿ ಇವತ್ತು ಆ ರೀತಿಯ ಒಂದು ಪ್ಲಾನನ್ನು ಅವ್ರು ಮಾಡಿದ್ದಾರೆ. ಜಾತಿ ಗಣತಿ ಬಗ್ಗೆ ಯಾರ್ದು ವಿರೋಧ ಇಲ್ಲ, ಆದರೆ ಇಷ್ಟೇ, ಯಾರಿಗೂ ಯಾವುದೇ ಒಂದು ಸಮುದಾಯ, ಲಿಂಗಾಯತ ಇರ್ಬೋದು, ಒಕ್ಕಲಿಗ ಇರ್ಬೋದು, ಬ್ರಾಹ್ಮಣರು ಇರ್ಬೋದು, ದಲಿತರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು ಇರ್ಬೋದು, ಯಾರೇ ಇರ್ಬೋದು, ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ನಮ್ಮಲ್ಲಿನೂ ಕೂಡ ಕೆಲವೊಂದು ಗೊಂದಲಗಳಿದಾವೆ. ನಾನು ಹಿಂದೆನೂ ಕೂಡ ಪದೇ ಪದೇ ಹೇಳಿದ್ದೀನಿ. ರಾಜ್ಯ ಸರ್ಕಾರ ಈ ಸಮೀಕ್ಷೆಗೆ 2014-15ನೇ ಸಾಲಿನಿಂದ 2016-17ನೇ ಸಾಲಿನವರೆಗೆ 206 ಕೋಟಿ 84 ಲಕ್ಷ ನಿಗದಿಪಡಿಸಿದ್ದು, ಅದರಲ್ಲಿ 192.79 ಕೋಟಿ ಬಿಡುಗಡೆ ಮಾಡಿದೆ. ವರದಿ ಸಿದ್ಧಪಡಿಸಲು 158.47 ಕೋಟಿ ವೆಚ್ಚ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯನವರ ತಲೆಯಲ್ಲಿ ಏನಿದೆ ಅಂತ ಬಹುಶಃ ಯಾರಿಗೂ ಗೊತ್ತಾಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಇವರು ಲಿಂಗಾಯತರು, ಒಕ್ಕಲಿಗರು ಮಾಡಬೇಡಿ, ನಾವು ಹೆಚ್ಚಾಗ್ತೀವಿ ಕಡಿಮೆ ಆಗ್ತೀವಿ ಅಲ್ಲ. ಶೋಭಾ ಕರಂದ್ಲಾಜೆ ಒಂದು ಮಾತನ್ನು ಹೇಳಿದರು. ಬ್ರಾಹ್ಮಣರಲ್ಲಿ ಎಷ್ಟು ಉಪಜಾತಿ, ಲಿಂಗಾಯತರಲ್ಲಿ ಎಷ್ಟು ಉಪಜಾತಿ, ಕುರುಬರಲ್ಲಿ ಎಷ್ಟು ಉಪಜಾತಿ, ದಲಿತರಲ್ಲಿ ಮತ್ತೆ ಏನಿದೆ, ಯಾಕೆ ಅದನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ಅತಿ ಹಿಂದುಳಿದ ವರ್ಗಗಳು ಅಂತ ಮಾನ್ಯ ಮಾಡಲಾಗತ್ತೆ. ಜಾತಿ ದೊಡ್ಡದರಲ್ಲಿ ಬಂದಿರ್ಬೋದು, ಆದರೆ ಅವ್ರಿಗೇನು ತಲುಪ್ತಾ ಇಲ್ಲ. ಅದನ್ನು ಒಂದು ಸ್ಪೆಷಲ್ ಕ್ಯಾಟಗರಿ, ಒಂದು
ಸಾಕಷ್ಟು ಜಾತಿಗಳು ಸಿಕ್ಕಿದೆ, ಒಂದು 800 ಜಾತಿ ಸಿಕ್ಕಿದೆ. ಹಾಗಿದ್ರೆ ಇದು ಲಿಂಗಾಯತ ವಿರೋಧಿನ, ಒಕ್ಕಲಿಗ ವಿರೋಧಿನ ಅಂತ ಪ್ರಶ್ನೆಗಳಲ್ವ ಬರ್ತಾ ಇರೋದು. ನಮ್ಮನ್ನು ಕಡಿಮೆ ಮಾಡ್ತಾರೆ. ನೋ, ಸಿದ್ದರಾಮಯ್ಯನವರು ತಲೆಯಲ್ಲಿ ಏನು ನಡೀತಾ ಇದೆ ಅಂತ ಕರೆಕ್ಟಾಗಿ ಹೊರ ಬಂದಾಗ BJPನೂ ಶಾಕ್ ಆಗುತ್ತೆ, ಕಾಂಗ್ರೆಸ್ನೂ ಶಾಕ್ ಆಗುತ್ತೆ. ಹೇಳ್ಬಿಡ್ತೀನಿ ಕೇಳಿ.